ಇವು ನಮ್ಮ ಉತ್ತರ ಕರ್ನಾಟಕದ ಡೊಣ್ ಮೆಣಸಿನ್ಕಾಯಿ ಖಾರ ಅಂತೂ ಭಾಳ ಇರ್ತಾವೆ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಡೊಣ್ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಪಲ್ಯ ನಮ್ಮ ಉತ್ತರ ಕರ್ನಾಟಕದಲ್ಲೇ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಇದನ್ನು ತುಂಗಾಯಿ ಥರ ಹೋಳು ಮಾಡಿ ಕೆಲವೊಬ್ರು ಈರುಳ್ಳಿ ಬೆಳ್ಳುಳ್ಳಿ ಇರ್ಲಾರ್ದ ಮಾಡ್ತಾರೆ. ನಾನು ನಮ್ಮ ಮನ್ಯಾಗ ಹೆಂಗೆ ಮಾಡ್ತೀನಿ ಅಂತ ಇವತ್ತು ಈ ವಿಡಿಯೋನಾಗ ತೋರ್ಸಾತ್ತೀನಿ. ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ. ಡೊಣ್ ಮೆಣಸಿನ್ಕಾಯಿನ ನೀರಾಗ ಸ್ವಚ್ಛಾಗಿ ತೊಳ್ಕೊಂಡು ಕೈ ಖಾರ ಆಗುತ್ತಂತಲ್ಲಿ ಮೊದಲು ನಾನು ಕೈಗೆ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ. ಮೊದಲು ಎಷ್ಟು ಖಾರ ಇರ್ತಿದ್ವಂದ್ರೆ ಅದು ಹೆಚ್ಚಿದ ಮ್ಯಾಗ ಒಂದಿನ ಫುಲ್ ಕೈ ಉರಿತಿತ್ತು. ಈಗಿನ ಮೆಣಸಿನ್ಕಾಯಿ ಮೊದಲಿನಷ್ಟೇನು ಖಾರ ಬರತ್ತಿಲ್ಲ, ಆದರೂ ಖಾರ ಆಗಬಾರ್ದು ಅಂತೇಳಿ ನಾನು ಕೈಗೆ ಎಣ್ಣೆ ಹಚ್ಕೊಂಡು ಕಟ್ ಮಾಡತ್ತೀನಿ. ಅದ್ರಾಗ ಆದಷ್ಟು ಎಷ್ಟಾಗುತ್ತಷ್ಟು ಬೀಜ ತೆಗೆದು ತಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಪಲ್ಯ ಒಂಥರ ಹುಳಿ ಹುಳಿ ಖಾರ ಸ್ವೀಟ್ ಮಸ್ತ್ ಇರುತ್ತೆ, ಟ್ರೈ ಮಾಡಿರಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕೋಬೋದು. ನಾ ಇಲ್ಲಿ ಬೆಳ್ಳುಳ್ಳಿ ಜಜ್ಜಿ ಹಾಕೊಳತ್ತೇನೆ. ಸ್ವಲ್ಪ ಶುಂಠಿ, ಇವೆರಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಅದು ಸ್ವಲ್ಪ ಕಲರ್ ಚೇಂಜ್ ಆದ್ಮ್ಯಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನು ಸ್ವಲ್ಪ ಮೆತ್ತಗೆ ಸ್ಮ್ಯಾಶ್ ಆಗೋವರೆಗೂ ಒಂದೆರಡು ನಿಮಿಷ ಕೈ ಆಡಿಸ್ಬೇಕು. ನಮ್ಮ ಉತ್ತರ ಕರ್ನಾಟಕದ ಚಟ್ನಿ ಮತ್ತು ಬೇರೆ ರೆಸಿಪೀಸ್ ಎಲ್ಲ ಅದಾವ. ಚಾನಲ್ಗೆ ಹೋಗಿ ವೀಡಿಯೋಸ್ ಎಲ್ಲ ನೋಡಿ ಚೆಕ್ ಮಾಡಿರಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ ಆಪ್ಷನ್, ಸ್ವಲ್ಪ ಇಂಗು, ಎಳ್ಳು ಸ್ವಲ್ಪ, ಇಲ್ಲ ಎಳ್ಳಿನ ಪೌಡರ್ ಆದರೂ ಹಾಕೋಬೋದು. ಡೊಣ್ ಮೆಣಸಿನ್ಕಾಯಿ ಮೊದಲ ಹುರ್ಕೊಂಡಾದರೂ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಜಲ್ದಿ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಚೊಲತ್ನಾಗ ಕೈ ಆಡಿಸಿ ಮುಚ್ಚಿಡಬೇಕು. ಒಂದು ನಿಮಿಷ ಆದ್ಮ್ಯಾಗ ಪ್ಲೇಟ್ ತೆಗೆದು ರುಚಿಗೆ ತಕ್ಕಷ್ಟು ಮೊದಲ ಖಾರ ಇರ್ತಾವೆ ಮೆಣಸಿನ್ಕಾಯನ್ನು ನೋಡ್ಕೊಂಡು ಹಾಕೋರಿ. ಮೊದಲ ಹುಣಸೆಹಣ್ಣು ನೆನೆ ಇಟ್ಟಿದ್ದೆ, ಹುಣಸೆಹಣ್ಣು ರಸ, ಬೆಲ್ಲ ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರೆ ಪಲ್ಯ ರೆಡಿ. ಇದನ್ನು ಹೋಳು ಮಾಡ್ಕೊಳ್ಳಾರ್ದ ತುಂಗಾಯಿ ಥರನೂ ಮಾಡ್ತಾರೆ. ಶೇಂಗಾ ಪುಡಿ, ಖಾರದ ಪುಡಿನೂ ಹಾಕ್ತಾರೆ ಪಲ್ಯಕ್ಕೆ. ಈ ಪಲ್ಯ ಒಂಥರ ಹುಳಿ ಖಾರ ಸ್ವೀಟ್ ಚಲೋ ಇರುತ್ತೆ. ಇದು ಜೋಳದ ರೊಟ್ಟಿ ಚಪಾತಿ ಜೊತೆ ತಿನ್ನಕ್ಕೆ ಚಲೋ ಇರುತ್ತೆ. ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕದ ಡೊಣ್ ಮೆಣಸಿನ್ಕಾಯಿ ನಾನು ಹೆಂಗೆ ಮಾಡ್ತೀನಂತ. ನೀವು ಒಂದ್ಸತಿ ಟ್ರೈ ಮಾಡ್ತೀರಿ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.